ಸ್ತೋತ್ರ ಮಾಡ್ತೀನಿ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ 1 Corinthians ಚಾಪ್ಟರ್ 1, 1ನೇ ಅಧ್ಯಾಯ, ಅದರ 2ನೇ ವಾಕ್ಯದಿಂದ ನಾವು ಇವತ್ತು ಕೆಲವೊಂದು ಕಾರ್ಯಗಳನ್ನು ಕಲೀಲಿಕ್ಕೆ ಹೋಗ್ತೇವೆ. ಸ್ತುಸ್ತೇನನು ಕೊರಿಂಥದಲ್ಲಿನ ದೇವರ ಸಭೆಗೆ, ಅಂದರೆ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು, ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೂ ಮತ್ತು ನಮಗೂ ಸಮಸ್ತ ದೇವ ಜನರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮ ಸ್ಮರಣೆಯನ್ನು ಮಾಡುವವರು ಎಲ್ಲಿದ್ದರೂ ಅವರೆಲ್ಲರಿಗೂ ಬರೆಯುವುದೇನೆಂದರೆ, ನಮ್ಮ ತಂದೆಯಾಗಿರುವ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಶಾಂತಿಯು ಆಗಲಿ ಎಂಬುದಾಗಿ. ಇವತ್ತಿನ ನನ್ನ ಚಿಂತೆ, ಹೂ ಈಸ್ ದ ಸ್ಪಿರಿಚುವಲ್ ಮ್ಯಾನ್? ಯಾರು ನಿಜವಾದಂಥ ಆತ್ಮಿಕನು? ಹೂ ಈಸ್ ದ ಸ್ಪಿರಿಚುವಲ್ ಮ್ಯಾನ್? ಕೊರಿಂಥ್ಯ ಸಭೆ AD 59ರಲ್ಲಿ ಎಫೆಸಸ್ನಲ್ಲಿ ಅಪೊಸ್ತಲನಾದಂಥ ಪೌಲನು ಕೊರಿಂಥ್ಯ ಸಭೆಗೆ ಪತ್ರಿಕೆಯನ್ನು ಬರೀತಾ ಇದ್ದಾನೆ. ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯದ 31ನೇ ವಾಕ್ಯದಲ್ಲಿ ನಾವು ಅದನ್ನು ಕಾಣಬಹುದು. ಈ ಸಭೆಯಲ್ಲಿ 3 ರೀತಿಯ ಮನುಷ್ಯರಿದ್ದಾರೆ. 3 ರೀತಿಯ ಮನುಷ್ಯರಿದ್ದಾರೆ. ಅದಕ್ಕೆ ಮುಂಚೆ 2ನೇ ಅಧ್ಯಾಯ ಅದರ 15ನೇ ವಾಕ್ಯವನ್ನು ಸಹ ನಾವು ಓದ್ಕೊಳ್ಳೋಣ. ದೇವರ ಆತ್ಮನಿಂದ ನಡೆಸಿಕೊಳ್ಳುವವನು ಎಲ್ಲವನ್ನ ವಿಚಾರಿಸಿ ತಿಳಿದುಕೊಳ್ಳುತ್ತಾನೆ, ಆದರೆ ಇವನನ್ನು ಯಾವನಾದರೂ ವಿಚಾರಿಸಿ ತಿಳಿದುಕೊಳ್ಳೋದಿಲ್ಲ. ಹೂ ಈಸ್ ದ ಸ್ಪಿರಿಚುವಲ್ ಮ್ಯಾನ್? ಈ ಸಭೆಯಲ್ಲಿ 3 ರೀತಿಯ ಮನುಷ್ಯರಿದ್ದಾರೆ. ಸಾಮೂಹಿಕವಾಗಿ 3 ಗುಂಪಿನ ಜನರನ್ನು ಕಾಣಬಹುದು. ಜನರಲಿ ವೆನ್ ವಿ ಟಾಕ್ ಅಬೌಟ್ ದ ಕೊರಿಂಥಿಯನ್ ಚರ್ಚ್, ದೇರ್ ಈಸ್ ಎ 3 ಕೈಂಡ್ ಆಫ್ ಪೀಪಲ್. 3 ರೀತಿಯ ಜನರು. ಒಂದು, ಯಹೂದ್ಯರಿದ್ದರು, ಅದು ಹಳೆ ಒಡಂಬಡಿಕೆಯ ಸಭೆಯನ್ನು ರೆಪ್ರೆಸೆಂಟ್ ಮಾಡುತ್ತೆ. 2, ಗ್ರೀಕರಿದ್ದರು, ಯಹೂದ್ಯರಲ್ಲಿ ಅಂದಿದ್ದ ಅನ್ಯ ಜನಾಂಗದ ಜನರು ಅಥವಾ ಜಾತಿಯ ಜನರು ಅಂತ ಹೇಳ್ಬೋದು, ಗ್ರೀಕರು. 3, ದೇವರ ಸಭೆ. ಇವರಿಬ್ಬರಿಂದ ಕರೆದು ಆಯ್ಕೆ ಮಾಡಲ್ಪಟ್ಟಿದ್ದೇ ದೇವರ ಸಭೆ. ಗ್ರೀಕರು ಆಗ್ಬೋದು, ಯಹೂದ್ಯರಾಗಬಹುದು. ಇವರಿಂದ ಆರಿಸ್ಕೊಂಡಂಥ ಒಂದು ಗುಂಪಿನ ಜನರು ಕರೆಯಲ್ಪಟ್ಟಂಥ ಜನರು. ಸಭೆ ಅಂದಾಗ ಕಟ್ಟಡ ಅಲ್ಲ ಅಂತ ಅನೇಕಾವರ್ತಿ ನಾನು ಹೇಳಿದ್ದೀನಿ. ಸಭೆ ಅನ್ನೋದು ಎಕ್ಲೀಶಿಯಾ, ಅದರ ಮೂಲ ಪದ ಎಕ್ಲೀಶಿಯಾ ಅಂತ ಹೇಳಿ, ಒಂದು ಪ್ರತ್ಯೇಕವಾದ ಉದ್ದೇಶಕ್ಕಾಗಿ ಕರೆದು ಬೇರ್ಪಡಿಸಲ್ಪಟ್ಟ ಒಂದು ಗುಂಪಿನ ಜನರನ್ನು ಸಭೆ ಎಂದು ಕರಿತೀವಿ. ಈ ಸಭೆಯಲ್ಲಿ 3 ಸಾಮೂಹಿಕವಾದ ಜನರಲ್ಲಿ 3 ರೀತಿಯ ಗುಂಪಿನ ಜನ. ಒಂದು ಯಹೂದ್ಯರು, 2 ಗ್ರೀಕರು, 3 ಇವರಿಬ್ಬರ ಮಧ್ಯದಿಂದ ಆರಿಸಲ್ಪಟ್ಟಂಥ ದೇವರ ಸಭೆ ಅಥವಾ ದೇವರ ಮಕ್ಕಳು. ಇನ್ನು ಆತ್ಮಿಕವಾದದ್ದು 3 ಕಾರ್ಯಗಳಿದೆ. ಆತ್ಮಿಕವಾಗಿ 3 ಭಾಗಗಳುಂಟು. ಒಂದು, ಪ್ರಾಕೃತ ಮನುಷ್ಯ, ಎ ಕಾರ್ನಲ್ ಮ್ಯಾನ್, ಪ್ರಾಕೃತ ಮನುಷ್ಯ. 2, ಪ್ರಾಪಂಚಿಕ ಮನುಷ್ಯ, ನ್ಯಾಚುರಲ್ ಮ್ಯಾನ್ ಅಂತಾರೆ ಇಂಗ್ಲೀಷಲ್ಲಿ, ಪ್ರಾಪಂಚಿಕ ಮನುಷ್ಯ. 3, ಆತ್ಮಿಕ ಮನುಷ್ಯ, ಸ್ಪಿರಿಚುವಲ್ ಮ್ಯಾನ್.
ಸಮ್ಟೈಮ್ಸ್ ನಾವುಗಳು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಾವುಗಳು ಸಹ ತಪ್ಪೋದುಂಟು. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್ಸ್. ನಾವು ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ಒಂದೇ ಅಂತ ತಿಳ್ಕೊಬಾರ್ದು. ಬೆಳ್ಳಗಿರೋದೆಲ್ಲ ಹಾಲೆಲ್ಲ ಅಂತ ಹೇಳ್ತಾರೆ. ಅದರಿಂದ ಇದರಲ್ಲಿ ಪ್ರಾಕೃತ ಮನುಷ್ಯನು ಯಾರು, ಪ್ರಾಪಂಚಿಕ ಮನುಷ್ಯನು ಯಾರು, ಆತ್ಮಿಕ ಮನುಷ್ಯನು ಯಾರು ಎಂಬುದನ್ನು ವಾಕ್ಯದ ಮೂಲಕ ನಾವು ತಾಳೆ ಹಾಕಿ ನೋಡಬೇಕು. ಆಮೇನ್ ಆಮೇನ್. ನಂಬರ್ ಒನ್ ಬರ್ಕೊಳ್ರಿ. ಪ್ರಾಕೃತ ಮನುಷ್ಯನು ಎ ಕಾರ್ನಲ್ ಮ್ಯಾನ್. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 14ನೇ ವಾಕ್ಯ ಹೀಗೆ ಹೇಳುತ್ತದೆ, ಪ್ರಾಕೃತ ಮನುಷ್ಯನು ದೇವರ ಆತ್ಮನ ವಿಷಯಗಳನ್ನು ಬೇಡ ಎನ್ನುತ್ತಾನೆ. ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತದೆ. ಅವು ಆತ್ಮ ವಿಚಾರದಿಂದ ತಿಳಿಯಲು ತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ಎ ಕಾರ್ನಲ್ ಮ್ಯಾನ್ ಕ್ಯಾನ್ ನಾಟ್ ಬಿ ಅಂಡರ್ಸ್ಟ್ಯಾಂಡ್ ದ ಸ್ಪಿರಿಚುಯಾಲಿಟಿ. ಪ್ರಾಕೃತ ಮನುಷ್ಯನಿಗೆ ಆತ್ಮಿಕವಾದ ಕಾರ್ಯಗಳನ್ನು ಗ್ರಹಿಸೋದಕ್ಕೆ ಆಗೋದಿಲ್ಲ. ಅದರಿಂದ ಅವನದು ಬೇಡ ಅಂತ ಹೇಳ್ತಾನೆ. ದೇವರ ವಿಷಯವನ್ನು ನಂಬರ್ 1 ಬರ್ಕೊಳ್ರಿ. ದಿಸ್ ಇಸ್ ಬೈಬಲ್ ಸ್ಟಡಿ, ಸೊ ಐ ಆಮ್ ಗಿವಿಂಗ್ ದ ನೋಟ್ಸ್, ಸೇಮ್ ಟೈಮ್ ಐ ಆಮ್ ಟೀಚಿಂಗ್ ಯು ಆಲ್ಸೋ. ನಂಬರ್ 1, ಈ ಪ್ರಾಕೃತ ಮನುಷ್ಯನ ಸ್ವಭಾವದಲ್ಲಿ ಪ್ರಧಾನವಾಗಿ ಕಾಣುವಂಥದ್ದು ದೇವರ ಆತ್ಮನ ವಿಷಯಗಳನ್ನು ಬೇಡ ಅಂತ ಹೇಳ್ತಾನೆ. ಆಲ್ವೇಸ್ ಕಾರ್ನಲ್ ಮ್ಯಾನ್. ಇವನ ಸ್ವಭಾವದಲ್ಲಿ ಬರೋದೇನು ಗೊತ್ತಾ? ದೇವರ ಆತ್ಮನ ವಿಷಯ ಏನಾದರೂ ಹೇಳ್ರಿ, ಅದೆಲ್ಲ ಸುಳ್ಳು, ಅದೆಲ್ಲ ಬೇಡ. ಅವನಿಗೆ ಒಂದು ವಾಕರಿಕೆ ಉಂಟಾಗೋದು. ಈಸ್ ದ ಕಾರ್ನಲ್ ಮ್ಯಾನ್. ನಂಬರ್ ಟು ಎರಡನೇದಾಗಿ ಅವನಿಗೆ ಅದು ಹುಚ್ಚು ಮಾತಾಗಿರುತ್ತದೆ. ಅವನಿಗದು ಫೂಲಿಶ್ ಆಗಿರುತ್ತೆ. ಇದೊಂದು ಫೂಲಿಶ್, ನೀವು ಎಲ್ಲ ಮಾಡ್ತಾ ಇರೋದೆಲ್ಲ ಏನೋ ದಡ್ತನ ಅಂತ, ಮೂರ್ಖತನ ಅಂತ. 3, ಅವನು ಅವುಗಳನ್ನು ಗ್ರಹಿಸಲಾರನು. ಅವನಿಗೆ ಗ್ರಹಿಸೋಕ್ಕಾಗೋದಿಲ್ಲ. ಅವನಿಗೆ ಅದನ್ನು ಒಳಗೊಳ್ಳೋಕ್ಕಾಗೋದಿಲ್ಲ. ಅದರ ಮರ್ಮ ತಿಳ್ಕೊಳಕ್ಕಾಗೋದಿಲ್ಲ. ಉದಾಹರಣೆಗೆ ಸತ್ಯವೇದ ಗ್ರಂಥದಲ್ಲಿ ನೀವುಗಳು 2 ಅರಸರ ಪುಸ್ತಕದಲ್ಲಿ ಬುಕ್ ಆಫ್ ಸೆಕೆಂಡ್ ಕಿಂಗ್ಸ್ 2 ಅರಸರುಗಳ ಪುಸ್ತಕದಲ್ಲಿ 5ನೇ ಅಧ್ಯಾಯಕ್ಕೆ ಬಂದರೆ ಅಲ್ಲಿ 3 ರೀತಿಯ ಮನುಷ್ಯರನ್ನು ನಾವು ಕಾಣಬಹುದು. ಒಬ್ಬನು ಆತ್ಮಿಕ ಮನುಷ್ಯ, ಏಲಿಷನು ಎ ಸ್ಪಿರಿಚುವಲ್ ಮ್ಯಾನ್. ನಾಮಾನನು ಪ್ರಾಕೃತ ಮನುಷ್ಯ. ಗೇಹಜಿ ಪ್ರಾಪಂಚಿಕ ಮನುಷ್ಯ. ವ್ಯತ್ಯಾಸ ನನ್ನ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ. ಪ್ರಾಕೃತ ಮನುಷ್ಯ ದೇವರ ಆತ್ಮನು ಬೇಡ ಅಂತಾನೆ, ದೇವರ ಆತ್ಮನ ವಿಷಯಗಳು ಬೇಡ ಅಂತಾನೆ. ಅವನಿಗದು ಹುಚ್ಚು ಮಾತಾಗಿರುತ್ತೆ. ಅವನದನ್ನು ಗ್ರಹಿಸ್ಕೊಳ್ಳೋಕ್ಕಾಗಲ್ಲ. ನಾಮಾನನಿಗೆ ಅದು ಗ್ರಹಿಸ್ಕೊಳ್ಳೋಕ್ಕಾಗಲ್ಲ. ನಾಮಾನನ ಸ್ಟೋರಿ ನಿಮ್ಗೆಲ್ರಿಗೂ ಗೊತ್ತಿರೋದೆ. ನಾಮಾನನ ಮನೆಯಲ್ಲಿ ಕೆಲಸದ ಹುಡುಗಿ, ಅವಳು ಹೇಳ್ತಾಳೆ, ನಮ್ಮಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ಅವನ ಬಳಿಗೆ ಹೋದರೆ ಯಜಮಾನನ ಕುಷ್ಠ ವಾಸಿ ಆಗುತ್ತೆ ಅಂತ ಹೇಳುವಾಗ ಅವನಿಗೆ ಒಳಗೊಳ್ಳೋಕ್ಕಾಗಲ್ಲ. ಕಮಾನ್, ಒಳಗೊಳ್ಳೋಕ್ಕಾಗಲ್ಲ. ಹುಚ್ಚು ಮಾತು ಅಂತ ತೋರುತ್ತೆ. ಆದರೆ ಏಲಿಷನು ದೇವರ ಮನುಷ್ಯನು. ಗೇಹಜಿ ಅವನ ಆತ್ಮಿಕನೂ ಹೌದು, ಅವನ ಲೌಕಿಕನೂ ಹೌದು. ಅದನ್ನು ಕರೆಯೋದು ಪ್ರಾಪಂಚಿಕ ಮನುಷ್ಯ ಅಂತ. ದಟ್ ಮೀನ್ಸ್ ವರ್ಲ್ಡ್ಲಿ ಮ್ಯಾನ್ ಅಥವಾ ನ್ಯಾಚುರಲ್ ಮ್ಯಾನ್ ಎಂದು ನಾವು ಕರೀಬೋದು. ಲೆಟ್ ಮಿ ಗೋ ಹೆಡ್, ಮುಂದಕ್ಕೆ ಹೋಗ್ತೀನಿ. ಒಂದು ಪ್ರಾಕೃತ ಮನುಷ್ಯನ ಸ್ವಭಾವವನ್ನು ನಿಮಗೆ ನಾನು ಹೇಳಿದೆ.
ಪ್ರಾಕೃತ ಮನುಷ್ಯನ ಸ್ವಭಾವದ ಪ್ರತ್ಯೇಕತೆ ಏನು? ಅವನು ಲೆಟ್ ಮಿ ಎಕ್ಸ್ಪ್ಲೇನ್. ಈ ಸಭೆ, ಕೊರಿಂಥಿಯ ಸಭೆ ಅಂದರೆ ಎರಡು ಮಿಕ್ಸ್ ಆಗಿರೋ ಸಭೆ ಇದು. ಕೊರಿಂಥಿಯ ಸಭೆ ಅಂದರೆ ಆತ್ಮಿಕರು ಇದ್ದಾರೆ, ಪ್ರಾಪಂಚಿಕರು ಇದ್ದಾರೆ. ಓದೋಣ, ಬೇಗ ತಗೊಳ್ರಿ, ನಾನು ಹೇಳ್ತೀನಿ, ಬೇಗ ತಗೊಳ್ರಿ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 4ನೇ ವಾಕ್ಯದಿಂದ, 1 Corinthians chapter 1 verse 4 onwards, 4ನೇ ವಾಕ್ಯದಿಂದ, ಕ್ರಿಸ್ತ ಯೇಸುವಿನಲ್ಲಿ ದೇವರು ನಿಮಗೆ ಅನುಗ್ರಹಿಸಿದ ಕೃಪೆಯ ನಿಮಿತ್ತ ನಾನು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರನ್ನು ಕೊಂಡಾಡ್ತೇನೆ. ಅಂದರೆ ಇವರಿಗೆ ಕ್ರಿಸ್ತ ಯೇಸುವಿನ ಮೂಲಕ ಪೌಲನಿಗೆ ಲಭಿಸಿದ ಕೃಪೆಯಿಂದ ಕೊರಿಂಥಿಯ ಸಭೆಯ ಕುರಿತು ಯಾವಾಗಲೂ ದೇವರನ್ನ ಕೊಂಡಾಡೋಂಥ ಗುಣಲಕ್ಷಣಗಳು ಇವರಲ್ಲಿ ಇತ್ತು ಅಂತ ಅರ್ಥ. ನೀವಿದ್ದೀರಾ ನನ್ನ ಜೊತೆ? ಕಮಾನ್, ಹಲೋ. ಬೈಬಲ್ ಸ್ಟಡಿ ಅಂದಿದ ತಕ್ಷಣ ನಾವು ಸೈಲೆಂಟ್ ಆಗಬೇಕಂತೇನಿಲ್ಲ, ಮಧ್ಯದಲ್ಲಿ ರೆಸ್ಪಾಂಡ್ ಮಾಡಿ. ಸೊ ಈ ಸಭೆಗೆ ಒಳ್ಳೆ ಗುಣಗಳಿತ್ತು, ಅದಕ್ಕೆ ದೇವರನ್ನ ಕೊಂಡಾಡೋದು. ನಾವೀಗ ಹೇಳ್ತೀವಿ ಜೋಸ್ ಪಾಸ್ಟರ್ಗಾಗಿ ನಾನು ದೇವರನ್ನ ಕೊಂಡಾಡ್ತೀನಿ ಅಂದರೆ ಅವ್ರ ಸೇವೆಯನ್ನು ಮೆಚ್ಚಿ ನಾನು ದೇವರಿಗೆ ಮಹಿಮೆ ಸಲ್ಲಿಸ್ತಾ ಇದ್ದೀನಿ. ಬೇರೆ ಯಾರಿಗಾದರೂ ಇಂಥ ಸಿಸ್ಟ್ರು, ಇಂಥ ಬ್ರದರ್, ಇವ್ರಿಗಾಗಿ ನಾನು ದೇವರಿಗೆ ಕೊಂಡಾಡ್ತೀನಿ ಅಂದರೆ ಅವರ ಒಳ್ಳೆ ಗುಣ. ಅವರಲ್ಲಿ ಏನೋ ಒಳ್ಳೆ ಗುಣಗಳಿಗಾಗಿ ದೇವರನ್ನ ನಾವು ಏನು ಮಾಡ್ತಿದ್ದೀವಿ? ಸ್ತುತಿಸ್ತಾ ಇದ್ದೀವಿ, ಕೊಂಡಾಡ್ತಾ ಇದ್ದೀವಿ ಎಂಬುದಾಗಿ. ಹಾಗಾದರೆ ಇವರಲ್ಲಿ ಇದ್ದಂಥ ಒಳ್ಳೆ ಗುಣಗಳಾದರೂ ಏನು? 5ನೇ ವಾಕ್ಯದಿಂದ, ಯಾಕೆಂದರೆ ಕ್ರಿಸ್ತನ ವಿಷಯವಾದ ಸಾಕ್ಷಿಯು ನಿಮ್ಮಲ್ಲಿ ದೃಢವಾಗಿ ನೆಲೆಗೊಂಡ ಕಾರಣ. ಹಲ್ಲೆಲೂಯಾ. ಹಾಗಾದರೆ ಈ ಸಭೆ, ಕೊರಿಂಥಿಯ ಸಭೆಯ ಪ್ರತ್ಯೇಕತೆ, ಈ ಸಭೆಗೆ ಒಂದು ಒಳ್ಳೆ ಸಾಕ್ಷಿ ಇರೋ ಸಭೆ ಅಂತ. ಸ್ತೋತ್ರ ಹೇಳಲಿಲ್ಲ ನೋಡ್ರಿ. ಸಭೆಗೆ ಏನಿದೆ? ನೀವಿದ್ದೀರಾ ನನ್ನ ಜೊತೆ? ಹಲೋ. ಸಭೆಗೆ ಏನಿದೆ? ಬಾಯ್ ಬಿಡ್ರಿ, ಸ್ವಲ್ಪ ಎಕ್ಸಸೈಸ್ ಆಗಲಿ. ಅಯ್ಯೋ, ಮನೆಯಲ್ಲಿ ಇಷ್ಟೊಂದು ಬಡ್ಕೊಂಡಿರ್ತೀವಿ ಪಾಸ್ಟ್ರೆ, ಇಲ್ಲಿ ಬಂದು ಸ್ವಸ್ಥವಾಗಿ ಕೂತ್ಕೊಂಡು ಇಲ್ಲೂ ಬಾಯ್ ಬಿಡಿ ಅಂದರೆ ಹೆಂಗೆ ಅಂತ. ಸ್ತೋತ್ರ. ಈ ಸಭೆಗೆ ಒಂದು ಉತ್ತಮವಾದ ಸಾಕ್ಷಿ ಇದೆ. ಯಾರ ಕುರಿತು? ಯೇಸು ಕ್ರಿಸ್ತನ ಕುರಿತಾದ ದೃಢವಾದ ಸಾಕ್ಷಿ ಉಳ್ಳ. ದೃಢವಾದ ಸಾಕ್ಷಿ ಅಂತ ಬಂದ್ರೆ ಅಲಗಾಡ ಸಾಕ್ಷಿ ಅಲ್ಲ, ಸುಮ್ಗೆ ಅಲಕ್ ಮೇಲೆ ಬುಲಕ್ಕಲ್ಲ, ಸ್ಟ್ರಾಂಗ್ ಆಗಿರೋಂಥ ಸಾಕ್ಷಿ. ಹಲ್ಲೆಲೂಯಾ. 2, ನೀವು ಎಲ್ಲ ನುಡಿಯಲ್ಲಿಯೂ ಎಲ್ಲ ತಿಳುವಳಿಕೆಯಲ್ಲೂ ಆತನಲ್ಲಿ ಸಮೃದ್ಧಿ ಹೊಂದಿದವರಾಗಿದ್ದೀರಿ. ಯಾವ್ಯಾವುದರಲ್ಲಿ? ಎಲ್ಲ ತಿಳುವಳಿಕೆಯಲ್ಲಿಯೂ ನುಡಿಯಲ್ಲಿಯೂ. ಸ್ತೋತ್ರ. ಕೆಲವರಿಗೆ ತಿಳುವಳಿಕೆ ಇದ್ರೆ ನುಡಿಯೋಕ್ಕೆ ಬರಲ್ಲ, ನುಡಿಯಿದ್ರೆ ತಿಳುವಳಿಕೆ ಇಲ್ದಿರೆ ಮಾತಾಡ್ತಾರೆ. ಈ ಸಭೆ ಹಂಗಲ್ಲ. ಈ ಸಭೆ ಒಂದು ಮಾತು ಹೇಳುವಾಗಲೂ ಮಾತಾಡುವಾಗಲೂ ಗ್ರಹಿಸುತ್ತೆ, ಏನು, ಹೇಗೆ, ಎತ್ತ ಎಂಬುದನ್ನು ಗ್ರಹಿಸಿ ಮಾತನಾಡುವ ಸಭೆಯಾಗಿದೆ. ಸಭೆ ಅಂದರೆ ಯಾರು? ಸಭೆ ಅಂದರೆ ಯಾರು? ಕೊರಿಂಥ್ಯದಲ್ಲಿ ಇರುವಂಥ ಸಭೆ ಅಂದರೆ ಯಾವುದು? ಕಟ್ಟಡನ? ಕೊರಿಂಥ್ಯದಲ್ಲಿದ್ದಂಥ ದೇವಜನರು. ಹಲೋ, ಕಮಾನ್, ದೇವಜನರು. ಆಮೇಲೆ ಇನ್ನು ಒಂದು ಇವರಿಗೇನಿದೆ? ನಂಬರ್ 1, ಅವ್ರಿಗೇನಿದೆ? ಉತ್ತಮ ಸಾಕ್ಷಿ. ಹಾಗಾದರೆ ಸಭೆಗೆ ಏನು ಬೇಕು? ಸಭೆ ಅಂದರೆ ಯಾರು? ನಿಮಗೇನಿರಬೇಕು? ಉತ್ತಮ ಸಾಕ್ಷಿ ಇರಬೇಕು. ಸ್ತೋತ್ರ. ಅಲಗಾಡ ಸಾಕ್ಷಿ ಅಲ್ಲ. ಆಮೇನ್. 2 ತಿಳುವಳಿಕೆಯಲ್ಲಿಯೂ ನುಡಿಯಲ್ಲಿಯೂ ಸಮೃದ್ಧಿ ಉಳ್ಳಂಥ ಸಭೆ ಇದು. ರಿಚ್ ಇನ್ ಅವರ ಆ ಭಾಷೆ, ಅವ್ರು ಮಾತಾಡೋ. ನಮ್ಮಲ್ಲಾದರೆ ಬಗಲೈ ಬರಲೈ ಅಂತೀವಿ. ಅಲ್ಲಲ್ಲ, ಹಂಗಲ್ಲ. ರೆಸ್ಪೆಕ್ಟ್ಫುಲ್ ಆಗಿ ಮಾತನಾಡೋರು, ಗೌರವಯುತವಾಗಿ ಬ್ರದರ್ ಸಿಸ್ಟರ್ ಈ ರೀತಿ ಗೌರವಯುತವಾಗಿ ಮಾತಾಡೋರು. ಸ್ತೋತ್ರ ಹೇಳಲಿಲ್ವಲ್ಲ. ಆಮೇಲೆ ಓಕೆ, 3ನೇದಾಗಿ, ಹೀಗೆ ನೀವು 7ನೇ ವಾಕ್ಯ ನೋಡ್ರಿ. ಹೀಗೆ ನೀವು ಯಾವ ಕೃಪಾವರದಲ್ಲೂ
ಕೊರತೆ ಇಲ್ಲದವರಾಗಿ. ಹಾಗಾದ್ರೆ ಈ ಸಭೆಗೆ ಕೃಪಾವರಕ್ಕೆ ಯಾವ ಕೊರತೆ ಇರಲಿಲ್ಲ. ಓ ಕಮ್ ಆನ್ ಸಾಂಬಡಿ. ಈ ಸಭೆಗೆ ಏನು ಕೊರತೆ ಇರಲಿಲ್ಲ. ಆಮೇಲೆ ಮೂರನೇದಾಗಿ ಏನು, ಕೃಪಾವರಕ್ಕೆ ಕೊರತೆ ಇಲ್ಲ. ಅಲ್ಲೊಬ್ಬ ಯಾರಾದರೂ ಹೊಸ್ದಾಗಿ ಬಂದ್ಬಿಟ್ರೆ ಅವನು ಫುಲ್ ಸ್ಕ್ಯಾನ್ ಮಾಡಕ್ಕೆ ಬಿಡ್ತಾರೆ. ಆಮೇಲೆ ಈಗ ನಮ್ಮಲ್ಲಿ ಯಾರಾದರೂ ಹೊಸಬರು ಬಂದ್ಬಿಟ್ರೆ ಇವರು ಸ್ಕ್ಯಾನ್ ಮಾಡಿ ಅವ್ರ ಬಗ್ಗೆ ಹೇಳಿದ ಬೇಡದಿರೋದೆಲ್ಲ ಹೇಳ್ಬಿಟ್ಟು ಬರೋ ವಾರದಿಂದ ಅವ್ರು ಬರಲೇಬಾರದು ಸಭೆಗೆ, ಹಂಗೆ ಮಾಡಕ್ಕೆ ಬಿಡ್ತಾರೆ. ಈ ಸಭೆ ಹಾಗಲ್ಲ. ಈ ಸಭೆ 9 ಕೃಪಾವರಗಳನ್ನು, ಪ್ರಕಟಣೆಯ ವರವಾಗ್ಬೋದು, ಶಕ್ತಿಯ ವರವಾಗ್ಬೋದು, ಧ್ವನಿಯ ವರ ಆಗ್ಬೋದು. 9 ವರಗಳು. ಎಷ್ಟು ವರಗಳು? ಇದನ್ನು 3 ಡಿವೈಡ್ ಮಾಡ್ಬೋದು. ಆಮೇಲೆ 3 ಡಿವೈಡ್ ಮಾಡ್ಬೋದು. ನೀವು ಇದ್ದೀರಾ? ನೀವು ತಲೆ ಒಳಗಡೆನಾ ತಲೆ ಮೇಲ್ಗಡೆನಾ? ಗಟ್ಟಿಯಾಗಿ ಹೇಳ್ರಿ. ತಲೆ ಒಳಗಡೆ. 3 ಡಿವೈಡ್ ಮಾಡ್ಬೋದು. ಶಬ್ದದ ಧ್ವನಿಯ ವರಗಳು 3. ಯಾವ್ದ್ಯಾವುದು? 1 ವಾಣಿಗಳನ್ನು ಆಡುವುದು, 2 ವಾಣಿಗಳ ಅರ್ಥವನ್ನು ಹೇಳೋದು, 3 ಪ್ರವದಿಸೋದು. ಇದು 3 ಧ್ವನಿಯ ವರಗಳು. 3. ಎರಡನೇದಾಗಿ ಪ್ರಕಟಣೆಯ ವರಗಳು. ಯಾವ್ದು ಪ್ರಕಟಣೆಯ ವರಗಳು? ಸತ್ಯಾತ್ಮವನ್ನು ವಿವೇಚಿಸುವವರ, ಜ್ಞಾನವಾಕ್ಯ, ವಿದ್ಯಾವಾಕ್ಯ. ಇದು 3 ಪ್ರಕಟಣೆಯ ವರಗಳು. 3 ಶಕ್ತಿಯ ವರಗಳು. 3 ಶಕ್ತಿಯ ವರಗಳು ಯಾವುದು? ನಾನಾ ರೋಗಗಳನ್ನು ವಾಸಿ ಮಾಡುವ ವರ 2, ಮಹತ್ವಗಳನ್ನು ಮಾಡುವ ವರ 3. ಸ್ತೋತ್ರ. ಇದು 3 ಯಾವುದು? ಶಕ್ತಿಯ ವರಗಳು. ಕಮ್ ಆನ್, ನಿಮಗೆ ಈಸಿಯಾಗಿ ಬಿಡಿಸ್ಕೊಡ್ತಾ ಇದ್ದೀನಿ. ಕಿತ್ಲೆ ಹಣ್ಣು ಕೊಟ್ರೆ ಹಂಗೆ ತಿನ್ನಕ್ಕಾಗುತ್ತಾ? ಬಿಡಿಸ್ಕೊಟ್ರೆ ಸ್ತೋತ್ರ. ನಾನು ಬಿಡಿಸ್ಕೊಡ್ತಾ ಇದ್ದೀನಿ ನಿಮಗೆ. ಹಲ್ಲೆಲೂಯ. 9 ವರಗಳು. ಹಾಗಾದ್ರೆ ಈ ಸಭೆಯಲ್ಲಿ, ಕೊರಿಂಥಿಯ ಸಭೆಯಲ್ಲಿ ಏನಿತ್ತು? 9 ಕೃಪಾವರಗಳನ್ನು ಪಡೆದಿರುವ ಸಭೆ ಇದು. ಪ್ರವದನೆ ಬೇಕಾ? ಪ್ರವದನೆ. ಒಬ್ರಿಗೆ ವಾಣಿ ಆಡಿದ್ರೆ ಅದಕ್ಕೆ ಅರ್ಥ ಹೇಳ್ತಾರೆ, ಅದ್ಭುತ ನಡೆಯುತ್ತೆ, ಸೂಚಕ ನಡೆಯುತ್ತೆ. ಶಕ್ತಿಯ ವರ ಇದೆ, ಧ್ವನಿಯ ವರ ಇದೆ, ಅಲ್ಲಿ ಪ್ರಕಟಣೆಯ ವರ ಇದೆ, ಅವರಿಗೆ ವಿದ್ಯಾವಾಕ್ಯ ಇದೆ, ಜ್ಞಾನವಾಕ್ಯ ಇದೆ, ಸತ್ಯಾತ್ಮಗಳನ್ನು ತಿಳಿದುಕೊಳ್ಳುವಂಥ ವರ ಇದೆ ಅವರಿಗೆ. ಓಲೋ 9 ವರಗಳನ್ನು ಪಡೆದಿರುವ ಸಭೆ ಕೊರಿಂಥ್ಯ ಸಭೆಯಾಗಿದೆ. ಆಮೇನ್, 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 ಆಮೇನ್. ಈ ಸಭೆಯ ಪ್ರತ್ಯೇಕತೆ ಏನು? 1, ಮಾತಾಡ್ರಿ, ನಾನು ಇದು ಬೈಬಲ್ ಸ್ಟಡಿ, ನಿಮ್ಮ ತಲೆ ಹೋಗ್ಲಿ ಅಂತಲೇ ಹೇಳ್ತಾರೆ. 1 ಒಳ್ಳೆ ಸಾಕ್ಷಿ. ಪಕ್ಕದಲ್ಲಿರೋರು ಕೈ ಕೊಟ್ಟು ಹೇಳ್ರಿ, ಒಳ್ಳೆ ಸಾಕ್ಷಿ ಕಾಪಾಡ್ಕೊಳ್ರಿ. ಅದರ ಅರ್ಥ ಏನು? ಮುಂದ್ಗಡೆ ನೋಡಿ, ಹಲೋ ಸಿಸ್ಟರ್ ಪ್ರೈಸ್ ದ ಲಾರ್ಡ್ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಹೋಗ್ಬಿಟ್ಟು ಇದಲ್ಲ, ಅದು ಒಳ್ಳೆ ಸಾಕ್ಷಿ ಅಲ್ಲ. ಕೀಪ್ ಗುಡ್ ಟೆಸ್ಟಿಮನಿ. ಕ್ರಿಸ್ತನಲ್ಲಿ ದೃಢವಾಗಿರುವ ಸಾಕ್ಷಿಯನ್ನು ಕಾಪಾಡ್ಕೊಳ್ಬೇಕು. ಆಮೇನ್, ಹಲ್ಲೆಲೂಯ. ನಿಮಗೆ ನನಗೆ ಕೋಪ ಬಂದಿದೆ ಅಂದರೆ ನೀವು ನನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನೀಟಾಗಿ ಮುಖ ನೋಡಿ ಹೇಳ್ಬಿಡ್ತೀನಿ. ಯಾರ ಹತ್ರ ಹಿಂದೆ ಮುಂದೆ ಹೇಳಲ್ಲ. ಅದು ಯಾರಾಗಲಿ ನೇರವಾಗಿ ಹೇಳ್ತೀನಿ. ಮಾಲಾ ಸಿಸ್ಟ್ರೆ ನೀವು ಮಾಡಿ ತಪ್ಪು ಅಂತ ಹಿಂಗೆ ಹೇಳ್ತೀನಿ. ಅವ್ರ ಮೇಲೆ ವೈರಾಗ್ಯ ಅಲ್ಲ. ಶಿ ಮಸ್ಟ್ ಕರೆಕ್ಟ್. ಸ್ತೋತ್ರ. ಇವತ್ತು ನಾನೊಂದು ಕೋಟ್ ನಾನು ಸ್ಟ್ಯಾಟಸಲ್ಲಿ ಹಾಕಿದ್ದೀನಿ. ಈ ಮೂರ್ಖರಿಗೆ ನೀವೇನಾದರೂ ಕರೆಕ್ಷನ್ ಹೇಳಿ ಅವ್ರು ನಿಮ್ಮನ್ನು ಹೇಟ್ ಮಾಡ್ತಾರೆ, ಅವ್ರು ನಿಮ್ಮ ವಿರೋಧಿ ಆಗ್ತಾರೆ. ಆದರೆ ವಾಯ್ಸ್ ಮ್ಯಾನ್, ತಿಳುವಳಿಕೆ ಇರೋರಿಗೆ ನೀವು ಕರೆಕ್ಷನ್ ಹೇಳ್ರಿ, ಅವ್ರು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಆಮೇಲೆ ಹಲ್ಲೆಲೂಯ. ಕೆಲವರಿಗೆ ಇಷ್ಟ ಆಗಲ್ಲ, ಒಳ್ಳೇದು ಹೇಳ್ಕೊಟ್ರೆ ಇಷ್ಟ ಆಗಲ್ಲ, ಒಳ್ಳೇದು ಹೇಳಿದ್ರೆ ಇಷ್ಟ ಆಗಲ್ಲ. ನೀವೇನು ಹೇಳೋದು?
ಹಂಗೆ ಎಲ್ಲರ ಮುಂದೆ ಹೇಳ್ಬಿಟ್ರಾ, ನಮ್ಗೆ ಇಷ್ಟ ಆಗಲಿಲ್ಲ. ಇಷ್ಟ ಆಗಲಿಲ್ಲ, ನನಗೇನು ಕಷ್ಟನಾ, ನಿನಗೆ ನಷ್ಟ ಅಲ್ವಾ? ಸೊ ಒಳ್ಳೆ ಸಾಕ್ಷಿ, ಪಕ್ಕದಲ್ಲಿರೋರು ಹೇಳ್ರಿ, ಒಳ್ಳೆ ಸಾಕ್ಷಿ ಕಾಪಾಡ್ಕೊಳ್ರಿ. ಮಾತಾಡ್ರಿ. ಏನು ಮಾಡಬೇಕು? ಒಳ್ಳೆ ಸಾಕ್ಷಿ. 2, ನುಡಿ. ಎಲ್ಲ ನುಡಿಯಲ್ಲೂ ತಿಳುವಳಿಕೆಯಲ್ಲೂ ನಾವು ಸಮೃದ್ಧಿ ಅಂದರೆ ಮೆಚುರಿಟಿಯನ್ನು ತೋರಿಸುತ್ತೆ, ಅದು ಪಕ್ವತೆಯನ್ನು ತೋರಿಸುತ್ತೆ. ಯಾರ ಹತ್ರ ಹೆಂಗ್ ಮಾತಾಡಬೇಕು? ನನ್ನ ಹೃದಯದಲ್ಲಿ ಏನೂ ಇಲ್ಲಪ್ಪ, ಅದಕ್ಕೆ ನಾನು ಬಡ 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 ಮೂರ್ಖ ಅಂತಾರೆ ನೀನನ್ನ. ನಿನ್ನ ಹೃದಯ ಬಗದ್ಬಿಟ್ಟು ಯಾರು ನೋಡಕ್ ಬರಲ್ಲ ಏನಿದೆ ಅಂತ. ಸೋತ್ರ ಬಗದ್ರೆ ಸಿಗೋದು ಬ್ಲಡ್ಡು. ಯಾರ ಬೈಕಕ್ಕೆ ಬರ್ತಾರ, ತಗೊಂಡು ನಿನ್ನ ಜೈಲ್ಗೆ ಹಾಕ್ತಾರೆ, ಆಮೇಲೆ ಬೈಕಕ್ಕೆ ಹೋಗ್ಬಿಟ್ರೆ. ಸೊ ನಿನ್ನ ಎಲ್ಲ ನುಡಿಯಲ್ಲೂ ಗಟ್ಟೆಗಳ್ರಿ, ಅದು ಮನೆಯಲ್ಲಾಗಲಿ, ಮಕ್ಕಳ ಜೊತೆ ಆಗಲಿ, ಗಂಡಿನ ಜೊತೆ ಆಗಲಿ, ಹೆಂಡತಿ ಜೊತೆ ಆಗಲಿ, ಸಭೆಯಲ್ಲಾಗಲಿ, ವಿಶ್ವಾಸಿಗಳ ಜೊತೆ ಆಗಲಿ, ಪಾಸ್ಟರ್ ಜೊತೆ ಆಗಲಿ, ಎಲ್ಲ ನುಡಿಗಳಲ್ಲೂ ಗಟ್ಟೆಗಳ್ರಿ, ಎಲ್ಲ ನುಡಿಗಳಲ್ಲೂ ತಿಳುವಳಿಕೆಯಲ್ಲೂ. ತಿಳುವಳಿಕೆ ಅಂದರೆ ಏನು? ನಾಲೆಜ್. ಆಮೇಲೆ ತಿಳ್ಕೊ ಮಾತಾಡಬೇಕು. ಆತ್ರಗಾರನಿಗೆ ಬುದ್ಧಿಮಟ್ಟ ಅಂತೆ, ದುಡುಕಿ ಮಾತಾಡೋದು, ಏನನ್ನ ಬಡಬಡ ಅಂತ ಮಾತಾಡ್ಬಿಡೋದು. ಇವರು ಏನು ವಿವೇಕ ಇಲ್ದ್ರೆ, ತಿಳುವಳಿಕೆ ಇಲ್ದ್ರೆ ಮಾತಾಡ್ತಾರೆ ಅಂತ ನೋಡಿದಿರಲ್ಲ. ನೀವು ದೇವ್ರ ಮಕ್ಕಳಾದಾಗ ತಿಳುವಳಿಕೆ ಉಳ್ಳವರಾಗಿರ್ಬೇಕು. ಈ ಸಭೆಗೆ ಏನಿದೆ ಗುಣ? ಎಲ್ಲ ತಿಳುವಳಿಕೆಯಲ್ಲಿ ಸಮೃದ್ಧಿ ಹೊಂದಿದ ಸಭೆ ಇದು. ಹಲ್ಲೆಲೂಯಾ. ನೀನು ನಾನು ಎಲ್ಲ ನುಡಿಗಳಲ್ಲಿಯೂ ಎಲ್ಲ ತಿಳುವಳಿಕೆಗಳಲ್ಲಿಯೂ ನಾವುಗಳು ಸಮೃದ್ಧಿ ಉಳ್ಳವರಾಗಿರಬೇಕು. ಆಮೇಲೆ 3 ಎಲ್ಲ ಕೃಪಾವರಗಳಲ್ಲಿಯೂ ಕೊರತೆನೇ ಇಲ್ಲ. ಯಾವ ಕೃಪಾವರನೂ ಕೊರತೆ ಇಲ್ಲ. ಸ್ತೋತ್ರ. ನಮ್ಮಲ್ಲಿ 9 ಕೃಪಾವರಗಳನ್ನು ಪ್ರಯೋಗ ಮಾಡೋರು ಇಲ್ಲಿ ಯಾರೂ ಇಲ್ಲ. ಇದೀರಾ? ದುರ್ಗುಟ್ಟು ನೋಡ್ಬೇಡ್ರಿ, ನನ್ನನ್ನು ಯಾಕೆ ನೋಡ್ತಿದ್ದೀರಾ? ನಾನು ವಾಣಿ ಅನ್ಯ ಭಾಷೆ ಮಾತಾಡ್ತೀನಿ. ಅನ್ಯ ಭಾಷೆಯ ವ್ಯಾಖ್ಯಾನ ಮಾಡೋಕ್ಕಾಗುತ್ತಾ? ನನ್ನ ಲೈಫಲ್ಲಿ 1 ಸತಿ ಮಾತ್ರ ಮಾಡಿರೋದು ಅದು. ಅದಾದ್ಮೇಲೆ ನನಗದು ಬಂದಿಲ್ಲ, ನನಗೆ ವರ ಇಲ್ಲ. ನನಗದು ವಾಣಿಗಳ ಅರ್ಥ ಹೇಳೋದು ಗೊತ್ತಿಲ್ಲ ನನಗೆ. ಪ್ರವಚನ ನುಡಿಬಹುದು, ರೋಗ ಸೌಖ್ಯ ಮಾಡಬಹುದು. ಆಮೇಲೆ ಇದು ವರಗಳು. ಈ ಸಭೆಯಲ್ಲಿ ಯಾವ ಕೃಪಾವರಕ್ಕೂ ಕೊರತೆ ಇರಲಿಲ್ಲ. ಆಮೇಲೆ ಎಷ್ಟಾಯ್ತು? 4ನೇದು, ಎಲ್ಲ ಕೃಪಾವರಗಳನ್ನು ಹೊಂದಿ ಕರ್ತನ ಪ್ರತ್ಯಕ್ಷತೆಗಾಗಿ ಎದುರು ನೋಡ್ತಾ ಇರುವಂಥ ಸಭೆ ಅಂದರೆ ಏನು ಗೊತ್ತಾ? ಪರ್ಫೆಕ್ಟ್ ಚರ್ಚ್ ಅಂತ. ಸಂಪೂರ್ಣವಾಗಿ ಯೇಸು ಕ್ರಿಸ್ತನ ಬರೋಣ, ಇವತ್ತಾದರೂ ನಾವು ಇಲ್ಲಿಂದ ಒಯ್ಯಲ್ಪಡ್ತೇವೆ ಎಂಬ ಸಿದ್ಧತೆಯೊಂದಿಗೆ ಎದುರು ನೋಡ್ತಾ ಇರುವ ಸಭೆ. ಕಮ್ ಆನ್ somebody shout hallelujah. ನಾನು ನೀವುಗಳು ಅದೇ ರೀತಿಯಲ್ಲಾಗಿರಬೇಕು. ಆಮೇಲೆ ಇಷ್ಟು ಹೇಳಿದಾಗ ನಮಗೆಲ್ಲ ಬಹಳ ಸಂತೋಷ ಆಯಿತು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 12 ಈ ಸಭೆಯ ಪ್ರತ್ಯೇಕತೆ ನೋಡ್ರಿ. ನಾನು ಹಿಂಸೆಯನ್ನು ಸ್ಥಿರ ಚಿತ್ತದಿಂದ ತಾಳಿಕೊಳ್ಳುವುದರಲ್ಲಿಯೂ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ನಡೆಸುವುದರಲ್ಲಿಯೂ ಅಪೊಸ್ತಲರಿಗಿರತಕ್ಕ ಲಕ್ಷಣಗಳು ನಿಮ್ಮ ಮಧ್ಯದಲ್ಲಿ ತೋರಿದವು. ಆಮೇಲೆ 5ನೇ ಗುಣ ಏನು ಇವ್ರದ್ದು? ಸೂಚಕ ಕಾರ್ಯ, ಮಹತ್ ಕಾರ್ಯ, ಅದ್ಭುತ ಕಾರ್ಯಗಳನ್ನು ಅಪೊಸ್ತಲರಲ್ಲಿ ಇರಬೇಕಾದ ಲಕ್ಷಣಗಳು. ಅಪೊಸ್ತಲ ಈಗ ನೆನ್ನೆ ಮೊನ್ನೆ ಅವನು ಸೇವೆನೂ ಮಾಡಿರಲ್ಲ, ಚರ್ಚಲ್ಲಿ ಒಂದು ಟೆಸ್ಟ್ ಮಣಿನೂ ಹೇಳಿರಲ್ಲ, ಅವನು ಹಾಕೊಂತಾನೆ ಅಪೊಸ್ತಲ ಅಂತ. ನಮ್ಮ ಮಲಯಾಳದಲ್ಲಾದರೆ ಅಪ್ಪೋ ಸ್ಥಳದಲ್ಲಿ ಇದ್ದವನು ಅಂತ. ಅಪ್ಪೋ ಅಂದರೆ ಅವಾಗ ಸ್ಥಳದಲ್ಲಿದ್ದವನು ಅಂತ. ಸ್ತೋತ್ರ. ಅಪೊಸ್ತಲನಂದ್ರೆ ಎಲ್ಲರೂ ಟೈಟ್ಲ್ ಹಾಕೋಣಕ್ಕಾಗಲ್ಲ. ಅದು ಅಪೊಸ್ತಲನಾಗಬೇಕಾದ್ರೆ ಲಕ್ಷಣಗಳು, ಅವನ್ ಮಹತ್ ಕಾರ್ಯ ಮಾಡುವವನಾಗಿರ್ಬೇಕು, ಅದ್ಭುತ ಕಾರ್ಯ ಮಾಡುವವನಾಗಿರ್ಬೇಕು,
ಸೂಚಕ ಕಾರ್ಯ ಮಾಡುವವನಾಗಿರಬೇಕು. ಹಲ್ಲೆಲೂಯಾ. ಅಪೊಸ್ತಲನಿಗೆ ಇರಬೇಕಾದ ಎಲ್ಲ ಲಕ್ಷಣಗಳನ್ನು ಹೊಂದಿರುವ ಸಭೆ ಆಗಿದೆ ಕೊರಿಂಥಿಯ ಸಭೆ. ಹಲ್ಲೆಲೂಯಾ. ಸೊ ಈ ಸಭೆ, ಕೊರಿಂಥಿಯ ಸಭೆಗೆ ಒಳ್ಳೆ ಗುಣ ಇದೆ. ನಾನು ಏನಕ್ಕೆ ಒಳ್ಳೆ ಗುಣ ಹೇಳಿದೆ? ಫಸ್ಟ್ ನಾವು ಒಳ್ಳೆ ಗುಣ ಹೇಳ್ಬಿಟ್ಟು ಆಮೇಲೆ ಅವ್ರ ಕೆಟ್ಟ ಗುಣ ಹೇಳಬೇಕು. ನಿಮ್ಮ ಒಳ್ಳೆ ಗುಣದಲ್ಲೆಲ್ಲ ಹೇಳ್ಬಿಟ್ಟು ನೀವೊಂದು ಸ್ವಲ್ಪ ಟಾಪಿಗೆ ಇದ್ದಾಗ ನಿಮ್ಮ ಕರೆಕ್ಷನ್ ಮಾಡೋಕ್ಕೆ ಈಸಿ. ಫಸ್ಟೇ ಕೆಟ್ಟ ಗುಣ ಹೇಳ್ಬಿಟ್ರೆ ಇನ್ನು ಒಳ್ಳೆ ಗುಣ ಕೇಳಕ್ಕೆ ನೀವಿರಲ್ಲ. ಇರಲಿ, ಇನ್ನೊಂದು ವಾಕ್ಯ ಹೇಳ್ಬಿಡ್ತೀನಿ ಒಳ್ಳೆ ಗುಣಗಳಲ್ಲಿ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 24ನೇ ವಾಕ್ಯದಿಂದ, ಆದರೆ ನೀವೆಲ್ಲರೂ ಪ್ರವರ್ತಿಸುತ್ತಿರಲು ಕ್ರಿಸ್ತ ನಂಬಿಕೆ ಇಲ್ಲದವನಾಗಲಿ ಈ ವರ ಇಲ್ಲದವನಾಗಲಿ ಒಳಗೆ ಬಂದರೆ ಅವನು ಎಲ್ಲರ ಮಾತನ್ನು ಕೇಳಿ ತಾನು ಪಾಪಿ ಎಂಬುದನ್ನು ಅರುಹನ್ನು ಹೊಂದುವನು. ಎಲ್ಲರ ಮಾತಿನಿಂದ ಪರಿಶೋಧಿತನಾಗುವನು. ಅವನ ಹೃದಯದ ರಹಸ್ಯಗಳು ಬಯಲಾಗುವವು ಮತ್ತು ಅಡ್ಡ ಬಿದ್ದು ದೇವರನ್ನು ಆರಾಧಿಸಿ ದೇವರು ನಿಜವಾಗ್ಲೂ ನಿಮ್ಮಲ್ಲಿದ್ದಾನೆಂದು ಪ್ರಚುರಪಡಿಸುವೆನು. See the beauty of the church, the good quality of the church. ಒಬ್ಬ ಅವಿಶ್ವಾಸಿ ಒಳಗಡೆ ಬಂದರೆ, ಇಲ್ಲಿ ಅನ್ಯ ಭಾಷೆ ಮಾತಾಡುವಾಗ ಪ್ರವದಿಸುವಾಗ ಅವರ ಒಳಗಡೆನೆ ಪಾಪದ ಕುರಿತು ಅರಿವುಂಟಾಗುತ್ತೆ. ಇವರ ಮಧ್ಯದಲ್ಲಿ ನಿಜವಾಗ್ಲೂ ದೇವರಿದ್ದಾನೆ ಎಂದು ನಂಬತಕ್ಕಂಥವರು ಅಂಥ ಕೃಪಾವರಗಳುಳ್ಳ ಸಭೆಯಾಗಿತ್ತು ಕೊರಿಂಥಿಯ ಸಭೆ. ವಾಟ್ ಎ ಬ್ಯೂಟಿಫುಲ್ ಚರ್ಚ್. ಎಂಥ ಒಳ್ಳೆ ಟೆಸ್ಟಿಮನಿ ಇರುವಂಥ ಸಭೆ. ಹಾಗಂತ ಈ ಸಭೆ ಪರ್ಫೆಕ್ಟ್ ಚರ್ಚ್ ಅಂದ್ಕೊಂಡ್ಬಿಟ್ಟಿದ್ದೀರಾ? ಗೋಧಿ ಜೊತೆಗೆ ಅಣಜಿನೂ ಬೆಳೆಯುತ್ತೆ. ಏನು ಬೆಳೆಯುತ್ತೆ? ಇಟ್ಟಾಗ ಹೇಳ್ರಿ, ಗೋಧಿ ಜೊತೆ ಏನು ಬೆಳೆಯುತ್ತೆ? ಸ್ತೋತ್ರ. ಅಯ್ಯೋ, ಅಣಜಿನೂ ಬೆಳೀತಲ್ಲ ಅಂತ ಇಮ್ಮಿಡಿಯೇಟಾಗಿ ಕೀಳಕ್ಕೆ ಹೋಗಲ್ಲ. ಸುಗ್ಗಿಯ ಕಾಲದವರೆಗೂ ವೆಯ್ಟ್ ಮಾಡ್ತಾರೆ. ಫಸಲನ್ನು ಕೊಯ್ಯೋ ಟೈಮಲ್ಲಿ ಅಣಜಿ ಬೇರೆ ಗೋಧಿ ಬೇರೆ ಸಪ್ರೇಟ್ ಮಾಡ್ತಾರೆ. ಗೋಧಿ ಖಜಾನೆಗೆ ಹೋಗುತ್ತೆ, ಅಣಜಿ ಬೆಂಕಿಗೆ ಹೋಗುತ್ತೆ. ಬೆಂಕಿ ನ್ಯಾಯ ತೀರ್ಪನ್ನು ತೋರಿಸುತ್ತೆ. ಇದ್ದೀರಾ ನೀವು? ಇನ್ನು ಈ ಗುಣ, ಇನ್ನು ಈ ಸಭೆಯ ಕಂಪ್ಲೇಂಟ್ಸ್ ಏನಿದೆ? 1ನೇ ಅಧ್ಯಾಯದ 11ನೇ ವಾಕ್ಯ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 11ನೇ ವಾಕ್ಯ. ಯಾಕೆಂದರೆ ನನ್ನ ಸಹೋದರರೇ, ನಿಮ್ಮಲ್ಲಿ ಜಗಳಗಳುಂಟೆಂದು ನಿಮ್ಮ ವಿಷಯವಾಗಿ ಕ್ಲೋಯಿಯ ಮನೆಯವರಿಂದ ನನಗೆ ತಿಳಿದು ಬಂತು. ಏನಿದೆ ನಿಮ್ಮಲ್ಲಿ? ಏನಿದೆ? ಮಾತಾಡ್ರಿ ಈಗ. ನೋಡಿ, ಇಷ್ಟೊತ್ತು ಒಳ್ಳೇದೆಲ್ಲ ಕೇಳಿದಾಗ ಸ್ತೋತ್ರ ಹೇಳಿದ್ರಿ. ಏನಿದೆ ನಿಮ್ಮಲ್ಲಿ? ಏನಿದೆ ನಿಮ್ಮಲ್ಲಿ? ಏನಿದೆ? ಸ್ತೋತ್ರ. ಇದು ಯಾರಿಂದ ಗೊತ್ತಾಯಿತು? ಅಪೊಸ್ತಲನಾದಂಥ ಪೌಲನಿಗೆ ಕ್ಲೋಯಿನ ಮನೆಯಿಂದ ತಿಳಿಯಿತು. ನೀವು ತಿಳ್ಕೊಂಡಿರಂಗೆ ಎಲ್ಲ ಕೃಪಾವರಗಳು, ಒಳ್ಳೆಯ ಸಾಕ್ಷಿ, ಇದೆಲ್ಲ ಪಾಸ್ಟ್ರ್ ಹೇಳೋದು ಕರೆಕ್ಟು. ಆದರೆ ನಮಗೊತ್ತು ಕೆಲವೊಂದು ಸೀಕ್ರೆಟ್ ಒಳಗಡೆ. ಗೌರಮ್ಮನ ಕಂಡ್ರೆ ಗಂಗಮ್ಮನಿಗಾಗಲ್ಲ, ಸುರೇಶನ್ ಕಂಡ್ರೆ ರಮೇಶನ್ಗಾಗಲ್ಲ, ಬೋರನ್ ಕಂಡ್ರೆ ಕಿರಣ್ಗಾಗಲ್ಲ. ಸ್ತೋತ್ರ. ಒಬ್ರಿಗೊಬ್ರು ಕಚ್ಚಾಡ್ತಾರೆ, ಒಬ್ರೊಬ್ರು ಜಗಳ ಆಡ್ತಾರೆ. ಈಗ ಅರ್ಥ ಆಯಿತು, ನಮ್ಮಲ್ಲೂ ಜಗಳ ಇದೆ. ಯಾಕಿದೆ ಜಗಳ? ಅವ್ರ ಆಸ್ತಿ ನೀವು ತಗೊಂಡ್ರ, ನಿಮ್ಮ ಆಸ್ತಿ ಅವ್ರು ತಗೊಂಡ್ರ? ನಮ್ಮಲ್ಲಿ ಬರುವಂಥ ಜಗಳ ಏನು ಗೊತ್ತಾ? ಸುಮ್ಗೆ ಅಸೂಯೆ, ಹೊಟ್ಟೆ ಕಿಚ್ಚು, ಜಗಳ, ಭಿನ್ನತೆ, ನಾನೆಚ್ಚ ನೀನೆಚ್ಚ, ಕಂಪ್ಯಾರಿಸನ್. ನಾನು ಆಡಿದ ಹಾಡೇ ಚೆಂದಾಗಿತ್ತು, ನಾನು ಮಾಡಿದ ಪ್ರಸಂಗ ಚೆನ್ನಾಗಿತ್ತು, ಒಬ್ಬರನ್ನೊಬ್ಬರು ಹೊಗಳ್ಕೊಳ್ಳೋದು, ಇದು ಜಗಳಕ್ಕೆ ಕಾರಣವಾಗುತ್ತೆ. ಆಮೇಲೆ ಇವರಲ್ಲಿ ಏನಿತ್ತು?
ಜಗಳ ಇತ್ತು. ಆಮೇಲೆ 5ನೇ ಅಧ್ಯಾಯದ 1ನೇ ವಾಕ್ಯ, 5ನೇ ಅಧ್ಯಾಯದ 1ನೇ ವಾಕ್ಯ. ನಿಮ್ಮಲ್ಲಿ ಜಾರತ್ವ ಉಂಟೆಂದು ಜನರು ಸಾಧಾರಣವಾಗಿ ಹೇಳ್ತಾರೆ. ಒಬ್ಬನು ತನ್ನ ಅಪ್ಪನ ಹೆಂಡತಿಯನ್ನು ಇಟ್ಟುಕೊಂಡಿದ್ದಾನಂತೆ. ಅಂಥ ಜಾರತ್ವ ಅನ್ಯ ಜನರಲ್ಲಿಯೂ ಇಲ್ಲ. ಸ್ತೋತ್ರ. ಇವರಲ್ಲಿ ಏನಿದೆ? ಜಾರತ್ವ ಇದೆ, ಜಾರತ್ವದ ಸ್ವಭಾವ ಇದೆ. ಆಮೇನ್. ಇದು ಅನ್ಯ ಜನರ ಮಧ್ಯದಲ್ಲಿ ಇಲ್ಲದೆ ಇರುವ ಕಾರ್ಯ ಸಭೆಯಲ್ಲಿ ಇದೆ. ನೀವ್ಯಾಕೆ ಸ್ತೋತ್ರ ಹೇಳ್ತಿಲ್ವೋ? ನಾನು ನೀವು ಜಾರತ್ವ ಮಾಡಿದ್ದೀರಿ ಅಂತ ಹೇಳಿದ್ನ? ಇಲ್ವಲ್ಲ. ಕೊರಿಂಥಿಯ ಸಭೆಯ ಕುರಿತು ಮಾತಾಡ್ತಾ ಇರೋದು. ಇನ್ನು 11ನೇ ಅಧ್ಯಾಯ, 1 ಕೊರಿಂಥ್ಯ 11ನೇ ಅಧ್ಯಾಯ ಅದರ 18ನೇ ವಾಕ್ಯ. ಇದ್ದೀರಾ ನೀವು ನನ್ನ ಜೊತೆ? ಕಳೆದೋಗಿಲ್ಲ ತಾನೆ? 18ನೇ ವಾಕ್ಯ. ಹೇಗೆಂದರೆ, ಮೊದಲನೇದು, ನೀವು ಸಭೆಯಾಗಿ ಕೂಡಿ ಬರುವಾಗ ನಿಮ್ಮಲ್ಲಿ ಭೇದಗಳು ಉಂಟಾಗುತ್ತವೆ ಎಂದು ಕೇಳುತ್ತೇನೆ. ನಿಮ್ಮಲ್ಲಿ ಏನು? ಮತ್ತು ಇದು ನಿಜವೆಂದು ಸ್ವಲ್ಪ ಮಟ್ಟಿಗೆ ನಂಬ್ತೇನೆ. ಸ್ತೋತ್ರ. ಭೇದ ಉಂಟು. ನಿಮ್ಮಲ್ಲಿ ಏನಿದೆ? నేను తెలుగువాడు, ನಾವು ಇಂಗ್ಲೀಷ್ ಅವರು, ನಾವು ಕನ್ನಡದವರು, ನಾವು ಮಲಯಾಳದವರು, ನಾವು ಹಿಂದಿಯವರು. ಸ್ತೋತ್ರ. ಈ ಭೇದ ಯಾರು ಹುಟ್ಟಿಸೋದು? ಸಭೆ ಒಂದು 1 ಕೊರಿಂಥ 12ನೇ ಅಧ್ಯಾಯದಲ್ಲಿ ಹೇಳೋದು. ಅದಕ್ಕೆ ಪೌಲನ್ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ನಿಮ್ಮಲ್ಲಿ ಭೇದ ಉಂಟಾಗಬಾರ್ದು. 11ನೇ ಅಧ್ಯಾಯದಲ್ಲಿ ನಾವೇನು ಕಂಡ್ವಿ? ಈಗ ನಿಮ್ಮಲ್ಲಿ ಏನಿದೆ? ಅದಕ್ಕೆ 12ನೇ ಅಧ್ಯಾಯಕ್ಕೆ ಬಂದಾಗ ಪೌಲನ್ ಏನು ಹೇಳ್ತಾನೆ? ವಿ ಆರ್ ಒನ್ ಬಾಡಿ, ನಾವು ಒಂದೇ ದೇಹವಾಗಿದ್ದೇವೆ. ಹಲ್ಲೆಲೂಯಾ. ಒಂದು ದೇಹ, ಅನೇಕ ಅಂಗಾಂಗಗಳು. ಆಮೆನ್. ಪ್ರೈಸ್ ಗಾಡ್. ಸೊ ಈ ಸಭೆಗೆ ನಾವು ಇದನ್ನ ಯಾವ ರೀತಿ, whether they are spiritual or carnal, ಇವರು ಆತ್ಮಿಕರೇ ಅಥವಾ ಇವರು ಪ್ರಾಕೃತರೇ ಅಥವಾ ಇವರು ವರ್ಲ್ಡ್ಲಿ ಪೀಪಲ್, ಹೆಂಗ್ ಗುರ್ತಿಡಿಯೋದು? ಎರಡು ಮಿಕ್ಸ್ ಆಗ್ಬಿಟ್ಟಿದೆ ಈಗ. ಒಂದ್ ಕಡೆ ಭಯಂಕರ ಪ್ರಾರ್ಥನೆ, ಒಂದ್ ಕಡೆ ಭಯಂಕರ ಪಾಪ, ಒಂದ್ ಕಡೆ ಭಯಂಕರವಾದಂತ ಆರಾಧನೆ. Who is the spiritual man? ಯಾರು ಆತ್ಮಿಕವಾದ ಮನುಷ್ಯನು? ಸಾಮೂಹಿಕವಾಗಿ 3, ಆತ್ಮಿಕವಾಗಿ 3 ಕಾರ್ಯಗಳು: ಪ್ರಾಕೃತ, ಪ್ರಾಪಂಚಿಕ, ಆತ್ಮಿಕ. ಎಲಿಷ ಆತ್ಮಿಕನು, ನಾಮಾನನು ಪ್ರಾಕೃತನು, ಗೇಹಸಿ ಪ್ರಾಪಂಚಿಕನು. ಪ್ರಾಪಂಚಿಕನ ಪ್ರತ್ಯೇಕತೆ ಏನು? ಈ ನೋಸ್ ದ ಟ್ರೂತ್, ಸತ್ಯ ಗೊತ್ತು, ಬಟ್ ಈ ಡಿನೈಸ್ ದ ಟ್ರೂತ್. ಅವನ ಆತ್ಮಿಕನಾಗಿರ್ತಾನೆ. 50-50, ಬ್ರಿಟೇನಿಯಾ 50-50 ಥರ. ಅರ್ಧ ಆತ್ಮಿಕನು, ಅರ್ಧ ಲೌಕಿಕನು. ಲಿಸನ್ ಟು ಮೀ, ಲೆಟ್ ಮಿ ಗೋ. ಇನ್ನು 15ನೇ ಅಧ್ಯಾಯದ 12ನೇ ವಾಕ್ಯ. 15 ಬರ್ಕೋತಾ ಇದ್ದೀರಾ? 15-12. ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನೆಂದು ಸಾರೋಣವಾಗುತ್ತಿರುವಲ್ಲಿ ನಿಮ್ಮೊಳಗೆ ಕೆಲವರು, ಎಲ್ಲರೂ ಅಲ್ಲ, ನಿಮ್ಮೊಳಗೆ ಕೆಲವರು ಸತ್ತವರಿಗೆ ಪುನರುತ್ಥಾನವೇ ಇಲ್ಲವೆಂದು ಹೇಳುವುದು ಹೇಗೆ? ದಟ್ ಮೀನ್ಸ್ ದೇರ್ ಈಸ್ ಎ ಡಿಸ್ಪ್ಯೂಟ್. ಅಲ್ಲೊಂದು ಭಿನ್ನತೆ ಇದೆ. ಏನದು ಭಿನ್ನತೆ? ಉಪದೇಶ ಸಂಗಡವಾದಂಥ ಭಿನ್ನತೆ. We all believe the resurrection power. ಯೇಸು ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದು ಇಂದು ತಂದೆಯ ಬಲಭಾಗದಲ್ಲಿದ್ದಾನೆ. ಆತನ ನಂಬುವವರಿಗೋಸ್ಕರ ಪುನರಾವರ್ತಿ ಹಿಂತಿರುಗಿ ಬರ್ತಾನೆ ಅನ್ನೋದು ಕ್ರಿಶ್ಚಿಯನ್ ಫೇತ್. ಅದಾಗಿದೆ ನಮ್ಮ ನಂಬಿಕೆ. ಅಲ್ಲೋ
ಅದಾಗಿದೆ ನಮ್ಮ ನಂಬಿಕೆ. ಆದರೆ ಇವರಲ್ಲಿ ಏನು ಗೊತ್ತಾ, ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿಲ್ಲ, ಸತ್ತವ್ರು ಯಾರು ಎದ್ದು ಬರಲ್ಲ. ಒಂದು ತರ್ಕ ನಡೀತಾ ಇದೆ ನೋಡ್ರಿ. ಸಭೆಯಲ್ಲಿ ಯಾವಾಗಲೂ ಪರಿಶುದ್ಧಾತ್ಮನ ಕುರಿತು ನಾವು ಹೇಳುವಾಗ, ಪರಿಶುದ್ಧಾತ್ಮನ ಕಾರ್ಯಗಳನ್ನು ನಾವು ಮಾತನಾಡುವಾಗ, ಒಂದು ಗುಂಪಿನ ಜನರು ಅದನ್ನು ಅಸಡ್ಡೆ ಮಾಡ್ತಾರೆ. ದೇ ನೆಗ್ಲೆಕ್ಟ್. ಅವರಿಗೆ ಆತ್ಮನ ವಿಷಯವಾಗಿ ಅವರು ಗ್ರಹಿಸೋದಿಲ್ಲ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಆಮೇ ಇವರ ಕಂಪ್ಲೇಂಟ್ಸು ಹೇಳಿದೆ, ಇವರ ಕೊರತೆ ಹೇಳಿದೆ, ಇವರ ಒಳ್ಳೆ ಗುಣ ಹೇಳಿದೆ. ಈಗ ಪ್ರಾಕೃತ ಮನುಷ್ಯನ ಸ್ವಭಾವ ಹೇಳಿದೆ. ದೇವರಾತ್ಮನ ವಿಷಯವಾಗಿ ಅವನಿಗೆ ಬೇಡ ಅಂತಾನೆ. 2, ಅವನಿಗೆ ದೇವರಾತ್ಮನ ವಿಷಯ ಅವನಿಗೆ ಹುಚ್ಚು ಮಾತಾಗಿರುತ್ತೆ. 3, ಅವನಿಗೆ ದೇವರಾತ್ಮನ ವಿಷಯಗಳನ್ನು ಗ್ರಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಇನ್ನು ಪ್ರಾಪಂಚಿಕ ಮನುಷ್ಯ, ಬೇಗನೆ ಹೇಳಿ ನಿಲ್ಲಿಸ್ಬಿಡ್ತೀನಿ. ಪ್ರಾಪಂಚಿಕ ಮನುಷ್ಯ, ನ್ಯಾಚುರಲ್ ಮ್ಯಾನ್. 1 ಕೊರಿಂಥಿಯನ್ಸ್ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಾಕ್ಯದಿಂದ 4ನೇ ವಾಕ್ಯದವರೆಗೂ, ಸಹೋದರರೇ, ನಾನಂತೂ ದೇವರಾತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತನಾಡಲಾರದೆ ಪ್ರಾಪಂಚಿಕರು, ಕ್ರಿಸ್ತನ ವಿಷಯದಲ್ಲಿ ಎಲೆಗೂಸುಗಳು ಆಗಿರುವಂಥವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಬೇಕಾಯಿತು. ನಿಮಗೆ ಹಾಲು ಕುಡಿಸಿದನು, ಅನ್ನ ಕೊಡಲಿಲ್ಲ. ಅನ್ನ ತಿನ್ನುವುದಕ್ಕೆ ನಿಮಗಿನ್ನೂ ಶಕ್ತಿ ಇರಲಿಲ್ಲ. ಈಗಲಾದರೂ ಶಕ್ತಿ ಇಲ್ಲ. ಯಾಕೆಂದರೆ ಇನ್ನು ಶರೀರಾಧೀನ ಸ್ವಭಾವ ಉಳ್ಳವರಾಗಿದ್ದೀರಾ. ನಿಮ್ಮೊಳಗಡೆ ಹೊಟ್ಟೆ ಕಿಚ್ಚು, ಜಗಳಗಳು ಇರುವುದರಲ್ಲಿ ನೀವು ಶರೀರ ಅಧೀನ ಸ್ವಭಾವ ಉಳ್ಳವರಾಗಿದ್ದು ಕೇವಲ ನರಪ್ರಾಣಿಗಳಂತೆ ನಡೆಯುತ್ತೀರಲ್ಲವೇ. ಒಬ್ಬನು ನಾನು ಪೌಲನವನು ಎಂದು, ಮತ್ತೊಬ್ಬನು ನಾನು ಅಪೊಲ್ಲೋಸನವನು ಎಂದು ಹೇಳುತ್ತಿರುವಾಗ ನೀವು ಕೇವಲ ನರಪ್ರಾಣಿಗಳಾಗಿದ್ದೀರಲ್ಲವೇ. ನೀವು ಕೇವಲ ಏನಾಗಿದ್ದೀರಾ? ನರಪ್ರಾಣಿಗಳು. ಯು ಆರ್ ನ್ಯಾಚುರಲ್ ಮ್ಯಾನ್, ಯು ಆರ್ ಎ ವರ್ಲ್ಡ್ಲಿ ಮ್ಯಾನ್. ಗ್ರೂಪಿಸಮ್ ಮಾಡೋರು ಸೋತ್ರ. ಒಬ್ಬನ ಹಾಳು ಮಾಡಬೇಕಾದ್ರೆ ಇನ್ನೊಂದು 4 ಜನ ಒಟ್ಟಿಗೆ ಸೇರ್ಕೊಂಡ್ಬಿಡೋದು, ಸೋತ್ರ. ಆಮೇಲೆ ಯೇಸು ಸ್ವಾಮಿನ ಶಿಲುಬೆಗೆ ಹಾಕ್ಬೇಕಾದ್ರೆ ಪೀಲಾತನು ಯೆರೋದನು ಇಬ್ರು ಕುಚ್ಚು ಫ್ರೆಂಡು, ಬದ್ಧ ವೈರಿಗಳು. ಇವರೇನು ದೋಸ್ತಿ ಅಲ್ಲ. ಆದರೆ ಅವರ ಕಾಮನ್ ಎನಿಮಿ ಏನಾಗ್ತಾರೆ? ಯೇಸು ಸ್ವಾಮಿನ ಶಿಲುಬೆಗೆ ಹಾಕೋದಿಕ್ಕೆ ಯೆರೋದನು ಪೀಲಾತನು ಫ್ರೆಂಡ್ ಆಗ್ತಾರೆ. ಹಾಗೆ ದೇವ ಮಕ್ಕಳ ವಿಷಯದಲ್ಲೂ ಶರೀರಾಧೀನ ಸ್ವಭಾವ ಈಗಲೂ ಪ್ರಚಲಿತವಾಗ್ತಾ ಇದೆ. ಆಮೇಲೆ ಕೊರಿಂಥ್ಯ ಸಭೆಯಲ್ಲಿ ನಡೀತಾ ಇರೋ ಕಾರ್ಯಗಳಿದು. ಆಮೇಲೆ ಇಬ್ರಿಯರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ ಹೀಬ್ರೂ. ನಾನು ಬೇಗ ಹೋಗ್ತೀನಿ, ವರ್ಣಿಸಿದ್ರೆ ಲೇಟ್ ಆಗುತ್ತೆ. 12ನೇ ಅಧ್ಯಾಯ, ಹೀಬ್ರೂ 12 verse 14, 14ನೇ ವಾಕ್ಯದಿಂದ. ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? 14ನೇ ವಾಕ್ಯದಿಂದ, ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡ್ರಿ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣೋದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗರೂಕತೆಯಿಂದ ನೋಡಿಕೊಳ್ಳ್ರಿ. ಏಸಾವನು ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಅಕ್ಕನ ಕೊಟ್ಟು ಬಿಟ್ಟನು. ಆಮೇಲೆ ಪ್ರಾಪಂಚಿಕ ಮನುಷ್ಯ ಏಸಾವನು, ಅಪ್ಪನ ಆಶೀರ್ವಾದ, ಸಾಯೋ ಟೈಮಲ್ಲಿ ಊಟ ಮಾಡಿ ತಿನ್ಬೇಕು, ಇಲ್ಲ ಸತ್ತೋಗ್ಬಿಡ್ತೀನಿ. ಒಂದು ಊಟ ತಿಂದಿಲ್ಲ ಸತ್ತೋಗ್ತಾರ. ಅಪ್ಪನ ಆಶೀರ್ವಾದಕ್ಕಿಂತ, ಜ್ಯೇಷ್ಠ ಪುತ್ರನ ಆಶೀರ್ವಾದಕ್ಕಿಂತ ಶ್ರೇಷ್ಠವಾದದೇ ಒಂದು ಪಾಯಸ. ಸೋತ್ರ
ತುಚ್ಛವಾದಕ್ಕೋಸ್ಕರ ಅಮೂಲ್ಯವಾದದನ್ನು ಬಿಡುವಂಥ ಸ್ವಭಾವ. ಆಮೆನ್, ಹಲ್ಲೆಲೂಯ. ವಿಷಕರವಾದ ಬೇರನ್ನು ಚಿಗುರು ಹೊಡಿಸಬಾರ್ದು. ವಿಷಕರವಾದ ಬೇರು ಸಭೆಗೆ, ಲಿಸನ್ ಟು ಮೀ, ನೀವು ಸಭೆ ಅಂದಾಗ ಚರ್ಚಿಗೋಸ್ಕರ ಅಲ್ಲ. ವೆನ್ ಯು ಆರ್ ಡೂಯಿಂಗ್ ಟು ಯುವರ್ ಕೋ ಬ್ರದರ್ ಆರ್ ಕೋ ಸಿಸ್ಟರ್ಸ್, ಸೋತ್ರ ಹೇಳಲಿಲ್ಲ, ನಿಮ್ಮ ಜೊತೆಗಾರರಾಗಿರುವ ಸಹೋದರನಿಗೆ ಮಾಡಿದ್ರು, ಸಹೋದರಿಗೆ ಮಾಡಿದ್ರು, ನೀವು ಮಾಡ್ತಾ ಇರೋದು ಸಭೆಗೆ ವಿರುದ್ಧವಾಗಿದೆ. ಅದು ನಾನು ಹೇಳಿದೆ. ಸಭೆ ಅಂದರೆ ಯಾರು? ಸಭೆ ಅಂದರೆ ನಾವು ಯಾರು? ಗಟ್ಟಿಯಾಗಿ ಹೇಳ್ರಿ. ಅಯ್ಯೋ, ಇಷ್ಟು ಗಟ್ಟಿಯಾಗಿ ನಾನು ಪ್ರಸಂಗ ಮಾಡ್ತಾ ಇದ್ದೀನಿ. ಸಭೆ ಅಂದರೆ ಯಾರು? ಹಾಗಾದರೆ ದ್ರೋಹ ಯಾರಿಗೆ ಮಾಡಿದ್ದು? ಓಕೆ, ಈಗ ನಾನು ಹೇಳ್ತೇನೆ. ಮಂಗಳ ಸಿಸ್ಟರ್ ಮಾಲಾ ಸಿಸ್ಟರ್ಗೆ ಏನಾದರೂ ಮಾಡಿದ್ರು, ಹೊಟ್ಟೆ ಕಿಚನಿಂದ ಮಾಡಿದ್ರು ಅನ್ಕೊಳ್ರಿ. ಅವ್ರು ಯಾರಿಗೆ ದ್ರೋಹ ಮಾಡಿದ್ರು? ಮಾಲಾಗಲ್ಲ, ಸಭೆಗೆ ದ್ರೋಹ ಮಾಡ್ತಾ ಇದ್ದಾರೆ ಅಂತ. ಪೌಲನು ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ಈ ಸಭೆಯ ಪ್ರತ್ಯೇಕತೆ ಒಳ್ಳೆ ಗುಣ ಇದೆ. 1 ಕೊರಿಂಥ 4-7 ನಾವು ಓದಿದ್ವಿ ಅದನ್ನ. ಈ ಸಭೆಗೆ ಒಳ್ಳೆ ಗುಣಗಳಿದೆ. ಆತ್ಮಿಕ ವಿಷಯದಲ್ಲಿ ಇವರು ಪರ್ಫೆಕ್ಟ್ ಆಗಿದ್ದಾರೆ. ಕೃಪಾವರಗಳನ್ನು ಹೊಂದಿರೋ ಸಭೆ ಇದು. ಅದ್ಭುತ ಸೂಚಕ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ಕಂಡಿರುವ ಸಭೆ ಇದು. ನಾನೊಂದು ಹೇಳ್ತೀನಿ, ಸಭೆ ಬೆಳೆಯುವಾಗ ಸಭೆಯ ಕ್ವಾಲಿಟಿನೂ ಬೆಳಿಬೇಕು. ಸಭೆಯಲ್ಲಿ ಕ್ಯಾರೆಕ್ಟರ್ಗಳು ಬದಲಾವಣೆ ಆಗಬೇಕು, ಸ್ವಭಾವಗಳು ಬದಲಾವಣೆ ಆಗಬೇಕು. ಆಮೆನ್, ಹಲ್ಲೆಲೂಯ. ಯು ಆರ್ ಎ ಮೆಚೂರ್ಡ್ ಪರ್ಸನ್. ಪಕ್ವತೆ ಉಳ್ಳವನಾಗಿರಬೇಕು. ಈಗಲೂ ಮಕ್ಕಳ ಥರ ಆಡೋದಲ್ಲ. ಸ್ತೋತ್ರ. ಅವಳು ಗಿಂಟದ್ಲು, ನಾನು ಅದಕ್ಕೆ ಪರ್ಚಿದೆ. ಸ್ತೋತ್ರ. ಅವಳು ಪ್ರೈಸ್ ಸಲಾಡಿ ಹೇಳಲಿಲ್ಲ, ಆಕೆ ನಾನು ಮುಖ ತಿರ್ಸ್ಕೊಂಡು ಹೋದೆ. ಯು ಆರ್ ನಾಟ್ ಮೆಚೂರ್ಡ್ ದೆನ್. ಹಲೋ, ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ಓಕೆ. ಪ್ರಾಪಂಚಿಕ ಸ್ವಭಾವ. ಈ ಸಭೆಯಲ್ಲಿ ಪ್ರಾಪಂಚಿಕ ಸ್ವಭಾವ ಇತ್ತು. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ 1 ಕೊರಿಂಥಿಯನ್ಸ್ 1ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ನಾವು ಕಂಡ್ವಿ ಅದನ್ನ. ಇವರಲ್ಲಿ ಏನಿತ್ತು? ಜಗಳ ಇತ್ತು. ಸ್ತೋತ್ರ. ಇವರಲ್ಲಿ ಜಗಳ ಇತ್ತು, ಕಕ್ಷಭೇದ ಇತ್ತು, ಹೊಟ್ಟೆ ಕಿಚ್ಚಿತ್ತು, ಭಿನ್ನತೆ ಇತ್ತು. ಇವರಲ್ಲಿ ಏನಿತ್ತು? ಜಾರತ್ವ ಇತ್ತು. ಪ್ರಾಪಂಚಿಕವಾದ ಸ್ವಭಾವಗಳು. ಇನ್ನು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಾಕ್ಯದಿಂದ, ದೇವರ ಆತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ. ಪೌಲನು ಹೇಳ್ತಾ ಇದ್ದೇನೆ, ನಾನು ನಿಮ್ಮ ಸಂಗಡ ಮಾತಾಡುವಾಗ ಸ್ಪಿರಿಚುವಲ್ ರಿಲಮಲ್ಲಿ ನಿಂತು ಮಾತಾಡೋಕ್ಕಾಗಲಿಲ್ಲ. ಕೆಲವರಿಗೆ ಸ್ಪಿರಿಚುವಲ್ ಬಗ್ಗೆ ನಾವು ಮಾತಾಡಿದ್ರೆ ದೇ ವಿಲ್ ಟೇಕ್ ಇಟ್ ಡಿಫರೆಂಟ್ ಆ್ಯಂಗಲ್. ಏಯ್ ಲಿಸನ್, ಆತ್ಮ ಮಂಡಳ ಬೇರೆ, ನಾವು ಹೇಳೋದು ಗ್ರಹಿಸ್ಕೊ. ನಾವು ಹಂಗಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರ. ಲಿಸನ್, ದ ರಿಲಮ್ ಇಸ್ ಡಿಫರೆಂಟ್. ನಾವು ಮಾತಾಡುವ ಮಂಡಳ ಬೇರೆ. ಪ್ರಾಪಂಚಿಕನ ಅದನ್ನು ಗ್ರಹಿಸಕ್ಕಾಗೋದಿಲ್ಲ. ದಟ್ಸ್ ವಾಟ್ ದೇ ಈಸ್ ಡಿನೈಯಿಂಗ್. ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? 4ನೇ ಅಧ್ಯಾಯದ 1ನೇ ವಾಕ್ಯದಿಂದ 4. ನಾನು ವಾಕ್ಯಗಳನ್ನು ಕೊಟ್ಟು ಹೋಗ್ತೀನಿ ಬೇಗ. ಐ ವಾಂಟ್ ಟು ಕಂಪ್ಲೀಟ್ ದಿಸ್. 4ನೇ ಅಧ್ಯಾಯದ 1ನೇ ವಾಕ್ಯದಿಂದ, ಜನರು ನಮ್ಮನ್ನು ಕ್ರಿಸ್ತರ ಕೈ ಕೆಳಗಿನಿರುವಂತಲೂ ದೇವರು ತಿಳಿಸಿರುವ ಸತ್ಯಾರ್ಥಗಳ ವಿಷಯವಾಗಿ ಮನೆ ವಾರ್ತೆಯವರೆಂತಲೂ ನೆನೆಸಬೇಕು. ಏನೆನಿಸ್ಬೇಕು? ಮನೆ ವಾರ್ತೆಯವರು, ಸ್ಟುವರ್ಡ್ಶಿಪ್. ಈಗಿರಲು ಮನೆ ವಾರ್ತೆಯವರು ನಂಬಿಕಸ್ಥನ ಕಂಡು ಬರುವುದು ಅವಶ್ಯವಲ್ಲವೇ? ವಿ ಆರ್ ಸ್ಟುವರ್ಡ್ಸ್. ನಮ್ಮ ಕೈಯಲ್ಲಿ ಜವಾಬ್ದಾರಿ ದೇವರು ಕೊಟ್ಟಿದ್ದಾನೆ, ಸಭೆಯ ಜವಾಬ್ದಾರಿ ಕೊಟ್ಟಿದ್ದಾನೆ. ಆ ಪರಿಪಕ್ವತೆ ನಮ್ಮಲ್ಲಿ ಇರಬೇಕು. ಹಲೋ, ಇದ್ದೀರಾ ನೀವು ನಮ್ಮ ಜೊತೆ? ವಿ ಹ್ಯಾವ್ ದ ರೆಸ್ಪಾನ್ಸಿಬಿಲಿಟಿ, ಜಸ್ಟ್ ನಾಟ್ ಬಾರ್ನ್ ಅಗೈನ್. ನಾವು ರಕ್ಷಣೆ ಹೊಂದ್ಬಿಟ್ವಿ, ಸಭೆಗೆ ಬರ್ತಾ ಇದ್ದೀವಿ, ಅಂದಮೇಲೆ ನಮ್ದೆಲ್ಲ ಟಿಕೆಟ್ ಹೋಗೋದಕ್ಕೆ ರೆಡಿ ಇದ್ದೀವಿ ಅನ್ನೋದಲ್ಲ. ಯು ಹ್ಯಾವ್ ರೆಸ್ಪಾನ್ಸಿಬಿಲಿಟಿ.
ಡೋಂಟ್ ಸ್ಪಾಯ್ಲ್ ದ ಅಟ್ಮಾಸ್ಫಿಯರ್ ಆಫ್ ದ ಚರ್ಚ್. ಸಭೆಯ ಅಂತರಿಕ್ಷವನ್ನು ಹಾಳು ಮಾಡಬಾರ್ದು. ಒಬ್ಬನು ಮತ್ತೊಬ್ಬನನ್ನ ಆತ್ಮಿಕವಾಗಿ ಅವನನ್ನು ಉತ್ತೇಜನ ಪಡಿಸ್ಬೇಕು. ಅವನ ಆತ್ಮಿಕನಾಗಿದ್ರೆ ಅವನ ಕಾಲೆಳೆಯೋ ಕೆಲಸ ಮಾಡಬೇಡ್ರಿ. ಪೌಲನು ಇಲ್ಲಿ ಹೇಳ್ತಾ ಇದ್ದಾನೆ, ಜನರು ನಮ್ಮನ್ನ ಕ್ರಿಸ್ತನ ಕೈ ಕೆಳಗಿನವರೆಂತಲೂ. ಯಾರ ಕೈ ಕೆಳಗಡೆ? ಸ್ತೋತ್ರ. ದೇವರು ತಿಳಿಸುವ ಸತ್ಯಾರ್ಥಗಳ ವಿಷಯದಲ್ಲಿ, ದೇವರು ತಿಳಿಸಿರೋ ಸತ್ಯಾರ್ಥದ ವಿಷಯಗಳಲ್ಲಿ ನಾವು ಯಾರಾಗಿದ್ದೀವಿ? ಮನೆ ವಾರ್ತೆಯವರಂತೆ ಆಗಿರ್ಬೇಕು ನಾವು. ವಿ ಆರ್ ದ ಸ್ಟುವರ್ಡ್ಸ್. ಸ್ಟುವರ್ಡ್ಸ್ ಅಂದ್ರೆ ಏನು? ನಿಷ್ಠಾವಂತನು, ಪ್ರಾಮಾಣಿಕತನ ಉಳ್ಳವನು, ಪ್ರಾಣ ಹೋದ್ರೂ ಯಜಮಾನನಿಗೆ ಮೋಸ ಮಾಡದೇ ಇರೋನು. ಹಲೋ ಹಲೋ ಹಲೋ, ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಕಲಿತಾ ಇದ್ದೀರಾ? ಪ್ರಾಮಾಣಿಕತನ ಉಳ್ಳವನು, ಮನೆ ವಾರ್ತವನು, ಎಲ್ಲ ವಿಷಯಗಳಲ್ಲಿ ಏನಾಗಿರ್ಬೇಕು? ಅವನು ನಂಬಿಗಸ್ತನಾಗಿರ್ಬೇಕು. ವಿ ಮಸ್ಟ್ ಬಿ ಫೇತ್ಫುಲ್. ಯಾರಿಗೆ ನಂಬಿಗಸ್ತನಾಗಿರ್ಬೇಕು? ನಮ್ಮನ್ನು ಕರೆದಂತ ದೇವರಿಗೆ ನಾವು ನಂಬಿಗಸ್ತ. ಆಮೇನ್. ಓಕೆ, ನಾ ಬರೋ ವಾರ ಕಂಟಿನ್ಯೂ ಮಾಡ್ತೀನಿ. ಹಲೋ, ಏನೇನು ಕಲ್ತ್ರಿ? ನಂಬರ್ 1, ಹೂ ಇಸ್ ದ ಸ್ಪಿರಿಚುವಲ್ ಮ್ಯಾನ್. ಸಾಮೂಹಿಕವಾಗಿ ಎಷ್ಟು ಜನ, ಎಷ್ಟು ಮಂಡಳ ಇದೆ? ಎಷ್ಟು ಗುಂಪಿನ ಜನ ಇದ್ದಾರೆ? ಯಾರ್ಯಾರು? ಯಹೂದ್ಯರು, ಗ್ರೀಕರು, ಇವರಿಬ್ಬರ ಮಧ್ಯದಿಂದ ಹಾರಿಸಲ್ಪಟ್ಟ ದೇವ ಜನರೆಂಬ ಸಭೆ. ಆಮೇಲೆ 3 ಗುಂಪಿನ ಮನುಷ್ಯರಿದ್ದಾರೆ. ಯಾರ್ಯಾರು? ಪ್ರಾಕೃತ ಮನುಷ್ಯ, ಪ್ರಾಪಂಚಿಕ ಮನುಷ್ಯ, ಆತ್ಮಿಕ ಮನುಷ್ಯ. ಪ್ರಾಕೃತ ಮನುಷ್ಯನ ಪ್ರತ್ಯೇಕತೆ ಏನು? ದೇವರ ಆತ್ಮನ ವಿಷಯಗಳನ್ನು ಅವನು ಬೇಡ ಅಂತಾನೆ. ದೇವರ ಆತ್ಮನ ವಿಷಯಗಳಿಂದ ಅವನೇನು ಅಂತಾನೆ? ಹುಚ್ಚು ಮಾತು ಅಂತ ಹೇಳ್ತಾನೆ. ದೇವರ ಆತ್ಮನ ವಿಷಯದಲ್ಲಿ ಅವನು ಗ್ರಹಿಸೋದಿಲ್ಲ. ಅಲ್ಲೆಲೂಯ, ಅಲ್ಲೆಲೂಯ. ಪ್ರಾಕೃತ ಮನುಷ್ಯ ಎಲಿಷನು ಆತ್ಮಿಕ ಮನುಷ್ಯ, ನಾಮಾನನು ಪ್ರಾಕೃತ ಮನುಷ್ಯ, ಗೇಹಸಿ ಪ್ರಾಪಂಚಿಕ ಮನುಷ್ಯ. ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆಯಲ್ಲ? ಬರೋ ಈ ಕ್ಲಾಸಿಗೆ ಬರೋಗ ನೆಕ್ಸ್ಟ್ ಟೈಮ್ ಬರೋಷ್ಟರಲ್ಲಿ ನೀವೇ ಅದರಲ್ಲಿ ವಾಕ್ಯಗಳನ್ನೆಲ್ಲ ಓದಿ ತರೋ ಮಾಡ್ಕೊಂಬಂಡ್ರಿ. ಆ ದಿನ ಕೆಲವೊಂದು ಪ್ರಶ್ನೆಗಳನ್ನು ಹಾಕ್ತೀನಿ ನಾನು. ಆಮೇಲೆ ಸಭೆ ಅಂದರೆ ಯಾರು? ನಾವಂದ್ರೆ ಯಾರು? ನಾವು ಅಂದರೆ ಜನರಲ್, ನಾನು ಅಂದರೆ ವ್ಯಕ್ತಿಗತವಾಗಿ, ಪರ್ಸ್ನಲ್. ಸಭೆ ಯಾರು? ನಾನೇನು? ಸಭೆ ಕಟ್ಟಡ ಅಲ್ಲ. ಬಾಡಿ ಆಫ್ ಕ್ರೈಸ್ಟ್, ಕ್ರಿಸ್ತನ ದೇಹವಾಗಿದೆ. ಅರ್ಥ ಆಗಿದೆಯಾ? ಇದರಲ್ಲಿ ದೇಹದಲ್ಲಿ ಎಷ್ಟು ಅಂಗಾಂಗಗಳಿದೆ? ಲೆಕ್ಕ ಹಾಕಕ್ಕಾಗುತ್ತಾ? ಏನು ಬೇಡ, ಕೂದಲು ಲೆಕ್ಕ ಹಾಕ್ಬಿಟ್ಟು ಹೇಳ್ಬಿಡ್ರಿ. ಆಗುತ್ತಾ? ಆಗಲ್ಲ. ಹಾಗಾದರೆ ಸಭೆ ಅನ್ನೋದೇನು? ಲೆಕ್ಕ ಹಾಕಕ್ಕಾಗಲ್ಲ. ಅಷ್ಟೊಂದು ಇಷ್ಟು ಜನ ಒಟ್ಟಿಗೆ ನಿಲ್ಲೋದೆ ಸಭೆ. ಆಮೇಲೆ ಗಾಡ್ ಬ್ಲೆಸ್ ಯು. ಎದ್ದು ನಿಂತ್ಕೊಳ್ಳ. ಪ್ರಾರ್ಥನೆ ಮಾಡೋಣ. ಪರಲೋಕವನ್ನು ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ನಿತ್ಯನಾದ ತಂದೆ, ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಈಗೋ ನಿನ್ನ ಜನರು ನಿನ್ನ ಕೈಯಲ್ಲಿ ಕೊಡ್ತೀನಪ್ಪ. ನಿನ್ನ ನಾಮದಲ್ಲಿ ನಿನ್ನ ವಾಕ್ಯವನ್ನು ಕಲಿಯೋದಕ್ಕೆ ನಿನ್ನ ಜನರು ತೋರಿಸಿದಂಥ ಈ ಆಸಕ್ತಿಗಾಗಿ ಸ್ತೋತ್ರ. ಕಲ್ತಂಥ ವಾಕ್ಯಗಳು ಇವರ ಹೃದಯದಲ್ಲಿ ಬೇರೂರಲಿ, ಅದು ಉತ್ತಮ ಫಲವನ್ನು ಕೊಡಲಿ, ಉತ್ತಮ ಆತ್ಮಿಕ ಮನುಷ್ಯರಾಗಿ ಬೆಳೆಯಲಿ. ತಂದೆ ಕುಮಾರ ಪರಿಶುದ್ಧಾತ್ಮನ ನಾಮದಲ್ಲಿ ಇವರನ್ನ ಬ್ಲೆಸ್ ಮಾಡ್ತಾನೆ. ಯೇಸುವಿನ ನಾಮದಲ್ಲಿ ಬೇಡ್ತಾನೆ. ಜನ ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ, ಮಗದೊಮ್ಮೆ ಹೇಳ್ರಿ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವಾದ ಮಾಡಲಿ. ಕ್ರಿಸ್ತನ ಕೃಪೆಯು, ತಂದೆಯ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಪ್ರಾರ್ಥನೆ ಮಾಡಿದ ಎಲ್ಲ ವಿಷಯಗಳಲ್ಲೂ
ಪ್ರತ್ಯೇಕವಾಗಿ ಇಲ್ಲಿ ನಡೆಯುವ ಆರಾಧನೆ ಬೈಬಲ್ ಸ್ಟಡಿಯ ಸಂಗಡವಾಗಿ ಇಂದಿಗೂ ಎಂದಿಗೂ ಕರ್ತನ ಬರೋಣದವರೆಗೆ ಉಂಟಾಗಿರಲಿ. ಜಯ ಕೊಟ್ಟ ಕರ್ತನಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.